ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 4ನೇ ತರಗತಿಯ ದ್ವಿತೀಯ ಭಾಷೆ ಇಂಗ್ಲೀಷ್ನಲ್ಲಿ LBA ಪೇಪರ್ಗಳನ್ನು ಕೊಡ್ತಾ ಇದ್ದೀವಿ. 10 ಲಿಖಿತ 5 ಮೌಖಿಕ. ಈಗಾಗಲೇ ಎಲ್ಲ ವಿಷಯಗಳಲ್ಲಿನೂ ಕೂಡ ಹಾಕ್ತಾ ಇದ್ದೀವಿ. ಸೊ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ, ಸೊ ನೋಡುವ 4ನೇ ತರಗತಿ ಇಂಗ್ಲೀಷ್ನಲ್ಲಿ ಮೊದಲ 2 ಪಾಠಗಳ LBA ಪೇಪರ್ಸ್ಗಳು. ಸೊ ಫಸ್ಟ್ ಕ್ವಶನ್ ಪೇಪರ್ ಡಿಸೈನ್ ನೋಡುವ. ಯಾರಿಗೆ PDF ಬೇಕು ಅನ್ನೋರು 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. 4ನೇ ತರಗತಿಗಾಗಿ ನಾವು ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, EVS ಇವಾಗ ಮ್ಯಾಥ್ಸು ಕೂಡ ಕೊಡ್ತಾರೆ. ಸೊ ಎಲ್ಲ PDFಗಳು ಸಿಗ್ತವೆ. ಸೊ ಪೇ ಮಾಡಿ ಅವುಗಳನ್ನು ಪಡೆದುಕೊಳ್ಬೋದು. ಅಬ್ಜೆಕ್ಟಿವ್ಸ್ ನೋಡೋದಾದರೆ ನಾಲೆಜ್ಗೆ 20, ಕಾಂಪ್ರಿಹೆನ್ಷನ್ಗೆ 30, ಅಪ್ಲಿಕೇಶನ್ಗೆ 20, ಎಕ್ಸ್ಪ್ರೆಷನ್ ಆರ್ ಕ್ರಿಯೇಟಿವಿಟಿಗೆ 30, ಓವರಾಲ್ 100%. ಡಿಫಿಕಲ್ಟಿ ಲೆವೆಲ್ ನೋಡೋದಾದರೆ ಈಸಿ 40 ಇದೆ, ಎವರೇಜ್ 55, ಡಿಫಿಕಲ್ಟ್ 5, ಟೋಟಲ್ 100% ಇದೆ. ನೆಕ್ಸ್ಟ್ ಇದು ಕ್ವಶನ್ ಪೇಪರ್ ಇತ್ತು. ನಾನು ಡೈರೆಕ್ಟಾಗಿ ನಿಮ್ಗೆ ಏನು ಮಾಡ್ತೀನಿ ಅಂತಂದರೆ ಆನ್ಸರ್ ಪೇಪರ್ಗೇ ಬರ್ತೀನಿ. ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ LBA 2026-27 ಹೌಸ್ ಹೋಲ್ಡ್ ಆರ್ಟಿಕಲ್ಸ್ ಕೀ ಆನ್ಸರ್ಸ್. ಕ್ಲಾಸ್ 4 ಸಬ್ಜೆಕ್ಟ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್, ಮಾರ್ಕ್ 15, ಟೈಮ್ 40 ಮಿನಿಟ್ಸ್ ಇದೆ. ಪಾರ್ಟ್ 1 ರಿಟರ್ನಲ್ಲಿ ನೋಡೋಣ. ಸೊ ಫಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಸೂಟಬಲ್ ವರ್ಡ್ಸ್ ಗಿವನ್ ಇನ್ ಬ್ರ್ಯಾಕೆಟ್ಸ್ ಅಂತ ಇತ್ತು. 2 ಪ್ರಶ್ನೆ, ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. 2 ಪ್ರಶ್ನೆ 2 ಅಂಕ. ದ ಕ್ಲಾಕ್ ಆಫ್ ಡ್ಯಾಶ್ ಅಂತ ಕೇಳಿದ್ದಾರೆ, ಲೈಫ್ ಈಸ್ ಆನ್ಸರ್. ಸೆಕೆಂಡ್ ಒನ್, ದ ಕ್ಲಾಕ್ ಆಫ್ ಲೈಫ್ ಈಸ್ ಓನ್ಡ್ ಡ್ಯಾಶ್ ಒನ್ಸ್ ಆರ್ ಟ್ವೈಸ್ ಕೇಳಿದರು. ಸೊ ಸರಿಯಾದ ಉತ್ತರ ಒನ್ಸ್ ಅಂತ ಬರ್ತದೆ. ಇನ್ನು ಪಿಕ್ ಔಟ್ ದ ಆಡ್ 1 ಔಟ್ ಅಂತ ಕೇಳಿದ್ದಾರೆ. ಇಲ್ಲಿ 2 ಪ್ರಶ್ನೆಗಳಿದ್ದಾವೆ, ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. 2 ಪ್ರಶ್ನೆ 2 ಅಂಕ. ಕ್ಲಾಕ್, ಓನ್ಡ್, ಹವರ್, ಮ್ಯಾನ್ ಅಂತ ಇದೆ, ರೈಟ್ ಆನ್ಸರ್ ಈಸ್ ಮ್ಯಾನ್. ಇನ್ನು ಕುಕ್ಕರ್, ಬೌಲ್, ಸ್ಪೂನ್ಸ್, ಶವರ್ ಅಂತ ಇದೆ, ಸೊ ರೈಟ್ ಆನ್ಸರ್ ಇಸ್ ಶವರ್. ಇನ್ನು ಗಿವ್ 1 ವರ್ಡ್ ಆಫ್ ದ ಫಾಲೋವಿಂಗ್ಗೆ ಇಲ್ಲಿ ಕೂಡ 2 ಪ್ರಶ್ನೆಗಳಿದ್ದಾವೆ, ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. 2 ಪ್ರಶ್ನೆ 2 ಅಂಕ. ಇಟ್ ಶೂಸ್ ದ ಟೈಮ್ ಅಂತ ಕೇಳಿದರೆ, ಕ್ಲಾಕ್ ಈಸ್ ಆನ್ಸರ್. ದ ಲಾಸ್ ಆಫ್ ದಿಸ್ ಕೆನಾಟ್ ಬಿ ರಿಸ್ಟೋರ್ಡ್ ಅಂತ ಕೇಳಿದರೆ, ಸಾಲ್ ಅಂತಕ್ಕಂಥದ್ದು ಉತ್ತರ. ಇನ್ನು 1 ಅಂಕದ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ 2 ಕೇಳಿದ್ದಾರೆ. ಈಚ್ ಕ್ವಶನ್ ಕ್ಯಾರಿ 1 ಮಾರ್ಕ್, 2 ಕ್ವಶನ್ 2 ಮಾರ್ಕ್. ದ ಪೋಯಮ್ ಎಂಡ್ಸ್ ವಿತ್ ದ ಥಾಟ್ ದ್ಯಾಟ್ ದ ಕ್ಲಾಕ್ ಮೇ ಸೂನ್ ಬಿ ಅಂತ ಕೇಳಿದರು. ಬ್ರೋಕನ್, ಫಿಕ್ಸ್ಡ್, ಸ್ಟಿಲ್, ರೀಸ್ಟಾರ್ಟೆಡ್, ಸ್ಟಿಲ್ ಇಸ್ ದ ಆನ್ಸರ್. ಫ್ರಮ್ ದ ಮಾರ್ಕೆಟ್ ಗೋಪು ಬಾಟ್ ಅಂತ ಕೇಳಿದ್ದಾರೆ. ಆ್ಯಪಲ್ಸ್, ಬನಾನಾಸ್, ಆನಿಯನ್ಸ್, ಪೊಟ್ಯಾಟೋಸ್. ಸೊ ಆನ್ಸರ್ ಏನಾಗ್ತದಪ್ಪ ಅಂದ್ರೆ ಆನಿಯನ್ಸ್ ಈಸ್ ದ ರೈಟ್ ಆನ್ಸರ್. ಇನ್ನು 1 ವರ್ಡ್ ಸೆಂಟೆನ್ಸಲ್ಲಿ ಅಥವಾ ಪ್ರೇಸಲ್ಲಿ ಉತ್ತರವನ್ನು ಕೊಡಲಿಕ್ಕೆ 2 ಪ್ರಶ್ನೆ ಇದ್ದಾವೆ. ವೇರ್ ಡಿಡ್ ಗೋಪು ಗೋ ಅಂತ ಕೇಳಿದ್ದಾರೆ. ಗೋಪು ವೆಂಟ್ ಟು ದ ಮಾರ್ಕೆಟ್. ಹೂ ಸೋಲ್ಡ್ ದ ಓನಿಯನ್ಸ್ ಕೇಳಿದ್ದಾರೆ. ದ ವೆಜಿಟೇಬಲ್ ಸೆಲ್ಲರ್ ಸೋಲ್ಡ್ ದ ಓನಿಯನ್ಸ್ ಅಂತ ಬರೀಬೇಕು. ಇನ್ನು 5 ಓರಲ್ ಕ್ವಶನ್ಸ್ಗಳು ಬರ್ತಾವೆ, ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. 5 ಪ್ರಶ್ನೆ 5 ಅಂಕ. ಫೋರ್ತ್ ಒನ್, ವಾಟ್ ಡಿಡ್ ಗೋಪು ಬೈ ಅಂತ ಕೇಳಿದ್ದಾರೆ. ಅ ಕಿಲೋ ಆಫ್ ಓನಿಯನ್ಸ್. ವಾಟ್ ವೇರ್ ಸಮ್ ಆನಿಯನ್ಸ್ ಡಿಸ್ಕ್ರೈಬ್ಡ್ ಆ್ಯಸ್ ಅಂತ ಕೇಳಿದ್ದಾರೆ, ನಾಟಿ ಬರ್ತದೆ. ವೇರ್ ಡಿಡ್ ಗೋಪು ಪ್ಲೇಸ್ ದ ಆನಿಯನ್ಸ್ ಅಂತ ಕೇಳಿದ್ದಾರೆ. ಅ ಲಾರ್ಜ್ ಪೇಪರ್ ಪಾಕೆಟ್ ಇನ್ ಅ ಕಾರ್ನರ್ ಆನ್ ದ ಫ್ಲೋರ್. ಇನ್ನು ವಾಟ್ ಡಿಡ್ ಗೋಪು ಸ್ವಿಚ್ ಆನ್ ಅಂತ ಕೇಳಿದ್ದಾರೆ. ಸೊ ಆನ್ಸರ್ ಇಸ್ ದ ಟೆಲಿವಿಷನ್. ಇನ್ನು ಹೂ ಲ್ಯಾಕ್ಸ್ ದ ಪವರ್ ಟು ಸ್ಟಾಪ್ ದ ಕ್ಲಾಕ್ ಕೇಳಿದರು. ಮ್ಯಾನ್ ಇಸ್ ದ ರೈಟ್ ಆನ್ಸರ್. ಇಷ್ಟು 1 ಪಾಠ ಮುಗೀತು. ಇನ್ನು ಸೆಕೆಂಡ್ ಪಾಠಕ್ಕೆ ಬರ್ತೀನಿ. ಸೊ ಸೆಕೆಂಡ್ ಪಾಠ ಬಂದುಬಿಟ್ಟು ಬಿಲ್ಡಿಂಗ್ಸ್, ಓಕೆನಾ. ಸೊ ಅದರದ್ದು ವೇಟೇಜ್ ಸೇಮೇ ಹಾಕಿರ್ತೀವಿ. ನಾಲೆಜ್ಗೆ 20%, ಕಾಂಪ್ರಿಹೆನ್ಷನ್ 30, ಅಪ್ಲಿಕೇಶನ್ 20, ಎಕ್ಸ್ಪ್ರೆಷನ್ ಆರ್ ಕ್ರಿಯೇಟಿವಿಟಿ 30, ಓವರಾಲ್ 100%. ಇದರದ್ದು ಡಿಫಿಕಲ್ಟಿ ಲೆವೆಲ್ ಈಸಿ 40, ಎವರೇಜ್ 55, ಡಿಫಿಕಲ್ಟಿ ಕೇವಲ 5%, ಓವರಾಲ್ 100%ಅನ್ನು ಮಾಡಿದ್ದೀವಿ. ಇದು ಪ್ರಶ್ನೆ ಪತ್ರಿಕೆ ಇತ್ತು. ಡೈರೆಕ್ಟ್ ಆಗಿರ್ತಕ್ಕಂಥ ಕೀ ಆನ್ಸರ್ ಪುಟಕ್ಕೆ ಬರೋಣ. ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ LBA 2026-27 ಬಿಲ್ಡಿಂಗ್ಸ್ ಕೀ ಆನ್ಸರ್. ಕ್ಲಾಸ್ 4 ಸಬ್ಜೆಕ್ಟ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್, ಮಾರ್ಕ್ಸ್ 15, ಟೈಮ್ 40 ಮಿನಿಟ್ಸ್. ಪಾರ್ಟ್ 1 ರಿಟರ್ನ್ದಲ್ಲಿ ನೋಡೋಣ. ದ ರಾಕ್ಸ್ ಆರ್ ಡ್ಯಾಶ್ ಆನ್ ದ ಟ್ರೀಸ್ ಅಂತ ಕೇಳಿದರು. ಇದು ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ 2 ಪ್ರಶ್ನೆ ಕೇಳಿದ್ದಾರೆ, ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. 2 ಪ್ರಶ್ನೆ 2 ಅಂಕ. ಪ್ಲ್ಯಾಂಟಿಂಗ್ಸ್ ಇಸ್ ದ ರೈಟ್ ಆನ್ಸರ್. ಸೆಕೆಂಡ್ ಒನ್, ದ ರಾಕ್ಸ್ ಬಿಲ್ಡ್ ನೆಸ್ಟ್ ಇನ್ ಎವ್ರಿ ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಸ್ಪ್ರಿಂಗ್ ಅಂತ ಬರ್ತದೆ, ಸ್ಪ್ರಿಂಗ್ ಇಸ್ ದ ಆನ್ಸರ್. ಇನ್ನು ಪಿಕ್ ಔಟ್ ದ ಆಡ್ 1 ಔಟ್ ಕೇಳಿದರು. ಇಲ್ಲಿ 2 ಪ್ರಶ್ನೆಗಳಿದ್ದಾವೆ, ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. 2 ಪ್ರಶ್ನೆ 2 ಅಂಕ. ಹ್ಯಾಪಿ, ವ್ಯಾಗಿಂಗ್, ಗ್ರೌಲಿಂಗ್, ಸ್ಮೈಲಿಂಗ್ ಅಂತ ಇದೆ. ಸೊ ದ ರೈಟ್ ಆನ್ಸರ್ ಈಸ್ ಗ್ರೌಲಿಂಗ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ವಿಲೇಜ್, ಹೌಸ್, ಮಿರರ್, ಫಾರೆಸ್ಟ್ ಅಂತ ಇದೆ. ಸೊ ರೈಟ್ ಆನ್ಸರ್ ಈಸ್ ಫಾರೆಸ್ಟ್. ಇನ್ನು ಗಿವ್ 1 ವರ್ಡಲ್ಲಿ ಉತ್ತರಗಳನ್ನು ಕೊಡಬೇಕು. 2 ಪ್ರಶ್ನೆಗಳು, ಪ್ರತಿಯೊಂದಕ್ಕೆ 1 ಅಂಕ. 2 ಪ್ರಶ್ನೆ 2 ಅಂಕ. ಇಟ್ ಈಸ್ ಅ ಹೌಸ್ ಬಿಲ್ಡ್ ಬೈ ರಾಕ್ಸ್ ಅಂತ ಕೇಳಿದ್ದಾರೆ. ಸೊ ನೆಕ್ಸ್ಟ್ ಅಂತ ಬರ್ತದೆ. ಇಟ್ ಈಸ್ ಹೌ ದ ರಾಕ್ಸ್ ಲೇಬರ್ ಅಂತ ಕೇಳಿದರು, ಬಿಸಿಲಿ ಅಂತ ಬರಬೇಕು. ಇನ್ನು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ 2 ಇದ್ದಾವೆ,
ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ. 2 ಪ್ರಶ್ನೆ 2 ಅಂಕ. ವಾಟ್ ದ ರಾಕ್ಸ್ ಬಿಲ್ಡ್ ಆನ್ ದ ಟ್ರೀಸ್ ಅಂತ ಕೇಳಿದರು. ನೆಸ್ಟ್ ಇದೆ, ಬ್ರಿಡ್ಜಸ್, ಬಿಲ್ಡಿಂಗ್ಸ್, ಹೌಸಸ್. ಸೊ ದ ಆನ್ಸರ್ ಈಸ್ ನೆಸ್ಟ್ ಅಂತ ಬರ್ತದೆ. ದ ವೇ ದ ರಾಕ್ಸ್ ಲೇಬರ್ ಈಸ್ ಕೇಳಿದರು. ಲೇಜಿಲಿ, ಸ್ಲೋಲಿ, ಬಿಜಿಲಿ, ಕ್ವೈಟ್ಲಿ. ಸೊ ದ ಆನ್ಸರ್ ಈಸ್ ಏನಾಗ್ತದಪ್ಪ ಅಂದರೆ ಬಿಜಿಲಿ ಅಂತ ಬರಬೇಕು. ಇನ್ನು 1 ಅಂಕದ 2 ಪ್ರಶ್ನೆಗಳಿದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. 2 ಪ್ರಶ್ನೆ 2 ಅಂಕ. ವಾಟ್ ಡಸ್ ದ ವರ್ಡ್ ಹಾರಿಫೈಡ್ ಮೀನ್ ಅಂತ ಕೇಳಿದರು. ಫೀಲಿಂಗ್ ಎಕ್ಸ್ಟ್ರೀಮ್ ಶಾಕ್ ಆರ್ ಹಾರರ್ ಅಂತ ಇದೆ. ಡಿಡ್ ದ ಸೆಕೆಂಡ್ ಡಾಗ್ ಸ್ಮೈಲ್ ಆರ್ ಗ್ರೌಲ್ ಅಂತ ಕೇಳಿದರು. ಗ್ರೌಲ್. ಸೊ ಯಾರಿಗೆ PDF ಬೇಕನ್ನೋರು ಸೊ ನಂಬರ್ ಕೊಡ್ತೀನಿ 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ಪಡೆದುಕೊಳ್ಳಬಹುದು. ಓಕೆನಾ. ಇನ್ನು ಪಾರ್ಟ್ 2 ಓರಲಲ್ಲಿ 5 ಕ್ವಶನ್ಸ್ ಇದ್ದಾವೆ. ಎಸ್. ಹೌ ಡಿಡ್ ದ ಸೆಕೆಂಡ್ ಡಾಗ್ ಹ್ಯಾಂಗ್ ಈಸ್ ಹೆಡ್ ಕೇಳಿದರು. ಲೋ ಇದೆ. ಹೌ ಡಿಡ್ ದ ಸೆಕೆಂಡ್ ಡಾಗ್ ಕ್ಲೈಂಬ್ ದ ಸ್ಟೇರ್ಸ್ ಕೇಳಿದರು. ಸ್ಲೋಲಿ. ವಾಟ್ ಡಿಡ್ ದ ಫಸ್ಟ್ ಡಾಗ್ ಡಿಸೈಡ್ ಅಂತ ಕೇಳಿದ್ದಾರೆ. ಟು ಕಮ್ ಬ್ಯಾಕ್ ಆ್ಯಂಡ್ ವಿಸಿಟ್ ದ ಹೌಸ್ ಆಫ್ ಮಿರರ್ಸ್ ಆಫನ್. ಹೌ ವೇರ್ ದ ಸ್ಮೈಲ್ಸ್ ಆಫ್ ದಿ ಡಾಗ್ ಕೇಳಿದರು. ಫ್ರೆಂಡ್ಲಿ ಆ್ಯಂಡ್ ಆಫನ್ ಇದೆ. ವಾಟ್ ವಾಸ್ ದ ಫಸ್ಟ್ ಡಾಗ್ ವೇಗಿಂಗ್ ಅಂತ ಕೇಳಿದರು. ಹೀಸ್ ಅ ಟೇಲ್ ಅಂತಕ್ಕಂಥದ್ದು ಆನ್ಸರ್. ಇಷ್ಟು 4ನೇ ತರಗತಿಯ ಹೌಸ್ ಹೋಲ್ಡ್ ಆರ್ಟಿಕಲ್ಸ್ ಮತ್ತು ಬಿಲ್ಡಿಂಗ್ಸ್ ಮೇಲೆ ಇರ್ತಕ್ಕಂಥ LB ಇತ್ತು. ಸಿಗ್ತೀನಿ ಹೊಸ ವೀಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.